ಎಲ್ಲ ನಮ್ಮ ಜನಗಳಿಗೆ ನಮಸ್ಕಾರ. ನಾನು ಇವತ್ತು ಬೇರೆ ಒಂದು ಊರಿಗೆ ಇಲ್ಲಿ ಒಂದು ಗಿಡವನ್ನು ಪರಿಚಯ ಮಾಡಲಿಕ್ಕೆ ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೇನೆ. ಭಾಳ ಒಳ್ಳೆ ಗಿಡ, ಭಾಳ ಅಂದ್ರೆ ಭಾಳ ಉಪಯೋಗ ಆಗ್ತೈತಿ. ಮತ್ತು ಆ ಗಿಡದಿಂದ ಆದಂಥ ಗಾಯಗಳು ಮಾಸ್ಬೋದು. ಮತ್ತು ಈಗ ನಾವು ಏನಾರ ಸ್ವಲ್ಪ ಮನುಷ್ಯನಿಗೆ ಎಂಥದಾರ ರೋಗ ಕಾಯಿಲೆ ಇಂಥವೆಲ್ಲ ಇದ್ದಿದ್ವು ಆ ಗಿಡದಿಂದ ಔಷಧಿ ತಯಾರು ಮಾಡಿ ಅವು ಎಲ್ಲ ಗುಣಪಡಿಸ್ಬೋದು. ಒಳ್ಳೆ ಗಿಡ. ಒಂದು ಕಡೆ ನಾನು ಬಂದೀನಿ, ಭಾಳ ಒಳ್ಳೆ ಗಿಡ. ನಾನು ಅದನ್ನು ದೂರ ಐತೆ ಅದು ಗಿಡ, ಆದ್ರೂ ನಾನು ಹುಡ್ಕೊತ ಬಂದೀನಿ. ಜನಗಳಿಗೆ ಗೊತ್ತಿರಲ್ಲ, ಯಾರಿಗೆ ಸ್ವಲ್ಪ ಅನಿವಾರ್ಯ ಇರ್ತೈತಿ, ಹಳ್ಳಿಗಳ್ನಾಗ ಎಲ್ಲ ಜೀವನ ಮಾಡ್ತಿರ್ತಾರೆ ಪಾಪ. ಅವ್ರಿಗೆಲ್ಲ ಕೆಲವೊಂದು ಔಷಧಿಗಳಿಗೆ ಮತ್ತು ಗುಳಿಗೆ ಇಂಜೆಕ್ಷನ್ ಇವೆಲ್ಲ ಹೋಗಿ ತೊಗೋಬೇಕಂದ್ರೆ ದೂರ ಇರ್ತಾವೆ ಆಸ್ಪತ್ರೆಗಳು. ಅಲ್ಲೇ ಹತ್ತಿರದಲ್ಲಿ ನಿಮಗೆ ಎಲ್ಲಾರ ಇದ್ರಂದ್ರೆ ಭಾಳ ನಿಮಗೆ ಖಂಡಿತ ಅದರಿಂದ ನಿಮ್ಗೆ ಕಾಯಿಲೆಗಳು ವಾಸಿಯಾಗ್ತವೆ. ಮತ್ತು ಇದು ಏನಪ್ಪ ಅಂತಂದ್ರೆ ಈ ಜರಾಪರ ಇಂಥವೆಲ್ಲ ಹೆಂಗೆ ಅದನ್ನು ತೊಗೋಬೇಕು, ಅದರಿಂದ ಹೆಂಗೆ ನಿಮಗೆ ಗುಣಪಡಿಸ್ಕೋಬೇಕು ಗಾಯಗಳು ಅದಂತ ನಾನು ಹೇಳ್ತೇನೆ. ಅದು ಗಿಡದ ಹತ್ರ ಬಂದೇನೆ, ಈಗ ನಾನು ನಿಮ್ಗೆ ತೋರಿಸ್ತೇನೆ. ನಾನು ಇದು ಹೌದು, ಇದು ಗಿಡ, ಈ ಗಿಡ ಐತಲ್ರಿ, ಇದು ತಂಗಡಿ ಗಿಡ ಅಂತಾರೆ, ಮತ್ತು ಕನ್ನಡ ಭಾಷೆಯಲ್ಲಿ ವನ್ನರ್ಕಿ ಗಿಡ ಅಂತಾರೆ. ಈ ಗಿಡ ಐತಲ್ರಿ, ಇದರ ಕಾಯಿ ಹಿಂಗೆ ನೋಡ್ರಿ, ಕಾಯಿ ಇನ್ನೂ ಬಲ್ತಿಲ್ಲ, ಅದು ಬೀಜ ಆಗಿಲ್ಲ, ಇವೆಲ್ಲ ಹಿಂಗೈತಿ, ಇನ್ನೂ ಎಳ್ಬದವು. ಹೂವು ಹಿಂಗೆ ಹಳದಿ ಹೂವು ಆಗ್ತಾವೆ. ಇದ್ರದ್ದು ಗಿಡದ ಮಹಿಮಾ ನಿಮ್ಗೆ ಒಂದು ದೇವ್ರದ್ದು ಒಂದು ಇದ್ರೊಳಗೆ ನಿಮ್ಗೊಂದು ಕಠಿಣ ಐತಿ, ಅದು ಹೇಳ್ತೇನೆ ನಾನು. ಉಟ್ಕೊಂಡಪ್ಪ ಅಂದ್ರೆ ಈ ಯಲ್ಲಮ್ಮ ಮತ್ತು ಮೈಲೇರ್ಲಿಂಗಪ್ಪ ಈ 2 ಮಂದಿ ಅಣ್ಣ ತಂಗಿ. ಇವರು ಅಣ್ಣ ತಂಗಿ. ಮತ್ತು ಯಲ್ಲಮ್ಮನಿಗೆ ಭಕ್ತರು ಕಡಿಮೆ, ಮೈಲೇರ್ಲಿಂಗಪ್ಪಗೆ ಭಕ್ತರು ಹೆಚ್ಚಿಗೆ. ಹಾಗಾಗಿ ಏನಾಗೈತೆ ಅಂದ್ರೆ ಮೈಲೇರ್ಲಿಂಗಪ್ಪನ ಗಿರಿ ಒಳಗೆ ಜನ ಜಾಸ್ತಿ ಇದ್ದಾಗ ಅಲ್ಲಿ ಆ ಭಕ್ತರೆಲ್ಲ ಜಾಸ್ತಿ ಅಲ್ಲಿ ಹೋಗ್ತಿದ್ರಂತ. ಅದಕ್ಕೆ ಮತ್ತು ಎಲ್ಲಮ್ಮ ಏನು ಮಾಡಾಕತ್ತಾಳ ಅಂದ್ರೆ, ನೋಡಿ ನಮ್ಮ ಅಣ್ಣಗೆ ಭಕ್ತರು ಜಾಸ್ತಿ ಅವ್ರ, ನನಗೆ ಜಾಸ್ತಿ ಇಲ್ಲ ಭಕ್ತರು ಅಂಥೇಳಿ ಅಲ್ಲಿ ಅವ್ರ ಅಣ್ಣನ ಗಿರಿಗೆ ಹೋಗಿ ಅಲ್ಲಿ ಇದ್ದಕ್ಕೆ ಬಂಡಾರ ತೊಗೊಂಡು ಓಡಿ ಹೋಗ್ತಿರ್ತಾಳೆ. ಆ ಬಂಡಾರ ತೊಗೊಂಡು ಓಡೋದಾಗ ಎಲ್ಲೆಲ್ಲಿ ಬಂಡಾರ ಚೆಲ್ಕೊಂತ ಹೋಗಿರ್ತೈತಿ ಅಲ್ಲೆಲ್ಲ ಈ ಗಿಡ, ಈ ಕಲರ್ ಹಳದಿ ಕಲರ್ ಬಂಡಾರ ಕಲರ್ ಹುಟ್ಟ್ಯಾವ ನೋಡ್ರಿ ಗಿಡ. ಅದಕ್ಕೆ ದೇವ್ರದೊಂದು ಪವಾಡ ಐತಿ ಇದಕ್ಕೆ. ಅದಕ್ಕೆ ಹೇಳ್ಬೇಕಾಗ್ತದೆ, ನಾ ಹೇಳಾಕತ್ತೇನೆ. ದೇವ್ರದೊಂದು ಪವಾಡ ಐತಿ, ದೇವ್ರದ ಒಂದು ಶಕ್ತಿನೂ ಐತಿ ಈ ಗಿಡಕ್ಕೆ. ಇದು ಏನು ಮಾಡ್ತೀರಪ್ಪ ಅಂದ್ರೆ, ಈಗ ನಿಮ್ಗೆ ಏನಾರು ಜರ ಫುಲ್ ಜರ ನೆಗಡಿ ಜರ ಬಂದಾಗ ಏನು ಮಾಡ್ತೀರಿ ಅಂದ್ರೆ, ಇದ್ರ ತಪ್ಪಲ ಎಷ್ಟು ಒಂದು ಸಾಧಾರಣ ಒಂದು ಅರ್ಧ kg ಅಷ್ಟು ತಪ್ಪಲ ತೊಗೊರಿ, ಹರ್ಕೊಂಡು ಎಲ್ಲೆರು ಸಿಕ್ಕರೆ ಭಾಳಷ್ಟು ಕುದಿಸ್ಬೇಕು ನೀರು. ಆ ನೀರು ಕುದಿಸಿ ಅದ್ರೊಳಗೆ ನೀರಿನ ಒಳಗೆ ಪಾತ್ರೆ ಮುಂದಿಟ್ಕೋಬೇಕು. ಮೊದಲೆಲ್ಲ ನೀರು ಕುದಿಸಿ ಪಾತ್ರೆ ಮುಂದಿಟ್ಕೋಬೇಕು. ನೀವು ಕುತ್ಕೋಬೇಕು, ಒಂದು ಕೆಳಗೆ ಒಂದು ಮಣಿ ಹಾಕ್ಕೊಂಡು, ಮತ್ತು ಒಂದು ನಿಕ್ಕರ್ ಬ್ಯಾಗ್ ಇರ್ಬೇಕು ನೀವು. ಇದು ಏನು ಮಾಡ್ತೀರಿ ಅಂದ್ರೆ, ಪಾತ್ರದೊಳಗೆ ಹಾಕಿ, ದಬ್ರಿ ಒಳಗೆ ಹಾಕಿ ಕುದಿಯ ನೀರೊಳಗೆ ಏನಿಲ್ಲ, ನೀವು ಮೈ ತುಂಬ ಚಾದರ ಹಚ್ಕೋಬೇಕು. ಮೈ ತುಂಬ ಚಾದರ ಹಚ್ಕೊಂಡು ಆ ಕುದಿಯ ನೀರೊಳಗೆ ಇದನ್ನು ಹಾಕ್ಬೇಕು. ಭಾಳಷ್ಟು ಕುದಿಬೇಕು. ಏನಪ್ಪ ಅಂದ್ರೆ ಸ್ವಲ್ಪ ಅದು ಮೊದಲು ಹೆಂಗೆ ಮಾಡ್ತೀರಿ ಅಂದ್ರೆ, ಒಂದು ಕಲ್ಲಿನ ಮ್ಯಾಗ ಸ್ವಲ್ಪ ಉಲ್ಟಾ ಪಲ್ಟ ಒಂದು ಸ್ವಲ್ಪ ಜಜ್ಬೇಕು, ಒಂದು ಚೂರ. ಎಲ್ಲ ಸಣ್ಣ ಆಗ್ಬಾರ್ದು, ಎಲ್ಲ ದೊಡ್ಡದು ಇರಬಾರ್ದು. ಈ ಥರದ ತಪ್ಪಲ ನೋಡ್ರಿ, ತೋರಿಸ್ತೀನಿ ನಾನು. ಈ ಥರ ತಪ್ಪಲ ಇರಬಾರ್ದು, ಐತಲ್ಲ, ಈ ಥರ ತಪ್ಪಲನೂ ಇರಬಾರ್ದು. ಅಗದಿ ಈಗ ನಾವು ಚಟ್ನಿ ಮಾಡ್ತೀವಲ್ಲ ಹಂಗೆ ಅಗದಿ ನುಣುಗೂ ಆಗಬಾರ್ದು. ಒಂದು ಲೆವೆಲ್ ಕಲ್ ಮೇಲೆ ಸ್ವಲ್ಪ ಜಜ್ಜಿಬಿಟ್ಟು ಆ ನೀರೊಳಗೆ ಹಾಕಿ ನೀವು ಚಾದರ್ ತುಂಬ ಹೊತ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೆ ಇಲ್ಲಿ ಮಟ್ಟ, ಈ ಕುತ್ತಿಗೆ ಮಟ್ಟ ಹೊತ್ಕೊರಿ. ಹೊತ್ಕೊಂಡು ಚೆಂದಾಗಿ ಒಂದು ಕೆಳಗೊಂದು ಮಣಿ ಇಟ್ಕೊಂಡು ಚೆಂದಾಗಿ ಕುತ್ಕೊಂಡು ಚಾದರೆಲ್ಲ ಪ್ಯಾಕ್ ಮಾಡ್ಕೊರಿ. ಆ ನೀರೆಲ್ಲ ಅದ್ರ ನಿಮ್ದು ಏನೈತಲ್ಲ ರೋಗ, ಜರದ್ದು, ನೆಗಡಿದ್ದು, ಏನಾರು ಬೇರೆ ಬೇರೆ ಕಾಯಿಲೆ ರೋಗ ಇದ್ದಿದ್ದು ಎಲ್ಲ ಎಳ್ಕೊಂಡು ಪೂರ್ತಿ ರೋಗನ ತೆಗೆದು ಬಿಡ್ತೈತಿ. ತೆಗೆದು ನೀರೊಳಗೆ ಎಲ್ಲ ಬೆವ್ರ ನೀರೊಳಗೆ ಚೆಲ್ಲಿ ಬಿಡ್ತೈತಿ. ಅದು ಮನುಷ್ಯನ ರೋಗ ಕಿತ್ತು ಒಗೆಯೋಂಥ ಗಿಡ ಇದು. ಭಾಳ ಆರೋಗ್ಯಕ್ಕೆ ಒಳ್ಳೆ ಗಿಡ. ಮತ್ತು ಇದು ಇನ್ನೂ ಒಂದಕ್ಕೆ ಯಾವುದಕ್ಕೆ ಬರ್ತೈತಪ್ಪ ಅಂದ್ರೆ, ಈಗ ಎಲ್ಲಾರ ಇದು ಸುಟ್ಕೊಂಡಿರ್ತಿರಲ್ಲ, ಈಗ ಏನಾರ ನೀರು ಬಿಸಿ ನೀರು ಬಿದ್ದ ಸುಡ್ತೈತಿ, ಅಥವಾ ಏನಾರ ಬೆಂಕಿ ಕಿಡಿನ ಬಿದ್ದು ಸುಟ್ಟಿರ್ತೈತಿ, ಅಥವಾ ಎಲ್ಲಾರ ಒಂದು ಸುಟ್ಟು ಜಾಗದಾಗ ಇದನ್ನು ತಪ್ಪಲ ತೊಗೊಂಡೋಗಿ ದಬಾಸಿ ಒಂದಿಷ್ಟು 1 kg 1.5 kg ಅಷ್ಟು ತಪ್ಪಲ ತೊಗೊಂಡೋಗಿ ಅದನ್ನೆಲ್ಲ ಒಂದು ಕಬ್ಬಣ ಬುಟ್ಟ್ಯಾಗ 3 ಒಲಿಗುಂಡಿಟ್ಟು ಆ ಕಬ್ಬಣ ಬುಟ್ಟಿ ಒಳಗಾಗಲಿ ಒಂದು ಕೆವಿ ಒಳಗಾಗಲಿ ಎಲ್ಲ ಉರಿಬೇಕು. ಅದನ್ನು ಉರಿದು ಎಲ್ಲ ಪೌಡ್ರ್ ಆಗ್ತೈತೆ. ಅದನ್ನು ಪೌಡ್ರ್ ಮಾಡ್ಬೇಕು. ಎಲ್ಲ ಉರಿದ್ಬಿಟ್ಟು ಎಲ್ಲ ಬೇಯಿಸಿ, ಮತ್ತು ನೀರು ಪಾರು ಏನು ಮುಟ್ಸ್ಬಾರ್ದು, ಎಲ್ಲ ಬೇಯಿಸಿ ಅದನ್ನ ಏನೇಲೆ ಒಂದು ಮಿಕ್ಸರ್ಗಾಗಲಿ ಕಲ್ ಮೇಲೆ ಆಗಲಿ ಚೆನ್ನಾಗಿ ರುಬ್ಬಿ ಅದನ್ನು ಒಣ ಪೌಡ್ರ್ ಮಾಡ್ಬೇಕು. ಒಣ ಪೌಡ್ರ್ ಮಾಡಿ ಆ ಹಸಿಯಾಗ ಗಾಯ ಏನಿರ್ತೈತಲ್ಲ, ಸುಟ್ಟು ಗಾಯ, ಆ ಗಾಯದ ಮೇಲೆ ಬರೀ ನೀರು ಹೊಡಿತೈತಿ. ಗಂಜಿ ಅಂದ್ರೆ ರಸಿಗೆ ಆಡ್ತಿರ್ತೈತಿ ಆ ಗಾಯ. ಆ ರಸಿಗೆ ಆಡೋದು ಗಾಯ ಮೇಲೆ ಸ್ವಲ್ಪ ಹಿಂಗೆ ಉದುರಿಸ್ಬೇಕು. ಆ ಪುಡಿನ ಉದುರಿಸಿದ್ರೆ ತಡಕ್ಕಿಲ್ದಂಗೆ ಗಾಯ ಮಾಯ್ಕೊತ ಬಂದುಬಿಡ್ತೈತಿ ಬತ್ಕೊಂತ.
ಒಣಗಿಸಿ ಬಿಡ್ತೈತಿ ಆಟೋಮೆಟಿಕ್. ಅಂಥದ್ದು ಒಂದು ಪವರ್ ಐತಿ ಗಿಡದ ಗಿಡ. ಕನ್ನಡದಲ್ಲಿ ಒನ್ನರ್ಕಿ ಗಿಡ, ತೆಲುಗು ಭಾಷೆಯಲ್ಲಿ ತಂಗಡಿ ಗಿಡ. ಈ ಗಿಡಕ್ಕಂಥ ಶಕ್ತಿ ಐತಿ. ಮತ್ತು ಇದನ್ನು ಒಣ ಪೌಡ್ರ್ ಮಾಡಿ ನೀವು ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡ್ರು ನಿಮ್ಗೆ ಯಾರಿಗಾರ ಒಂದು ಅನಿವಾರ್ಯ ಏನಾರು ಒಂದು ಬಿಸಿನೀರು ಬೀಳಿ ಅಥವಾ ಏನಾರು ಒಂದು ಬೆಂಕಿ ಕಡಿ ಬೀಳಿ ಅಥವಾ ಏನಾರು ಒಂದು ಗಾಯ ಆಗೈತಪ್ಪ ದೊಡ್ಡದಂದ್ರೆ ಅದಕ್ಕೆ ಆ ಗಾಯದ ಮೇಲೆ ಹಿಂಗೆ ಉದಿರಿಸ್ಬಿಟ್ಟು ಗಾಳಿಗೆ ಹಾರಕ್ಕೆ ಬಿಟ್ರೆ ಅದಕ್ಕೆ ಅದ್ರ ಮೇಲೆ ಮತ್ತೆ ನೀವು ಏನು ಬ್ಯಾಂಡೇಜ್ ಹಾಕೋದು ಬೇಡ, ಬರೀ ಉದಿರಿಸ್ಬಿಟ್ರೆ ಸಾಕು. ಒಂದು ದಿನಕ್ಕೆ ಒಂದು 3 ಸಲ ಉದಿರಿಸಿದ್ರೆ ನಿಮ್ದು ಆ ರಸಿಗೆ ಆಡೋಂಥದ್ದು ಒಣಕು ಅಂತ ಬಂದು ಗಾಯ ಶಡುವಾಗಿ ಗಾಯ ಒಣಗಿ ಕಡಕ್ಕಾಗಿ ಮನುಷ್ಯ ಆ ಚರ್ಮ ಉಟ್ಕೊತ ಬರ್ತೈತಿ, ಬೇಗ ಜಲ್ದಿ ಚರ್ಮ ಉಡ್ತೈತಿ. ಅಂಥದಕ್ಕೂ ಉಪಯೋಗ ಆಕತಿ. ಮತ್ತು ಈಗ ನಾ ಹೇಳಿದ್ನಲ್ಲ ಬಿಸಿನೀರು, ಆ ಬಿಸಿನೀರು ಒಳಗೆ ಕುದಿಯ ನೀರು ಒಳಗೆ ಹಾಕಿ ಚಾದರ್ ಹೊಚ್ಕೊಂಡು ತುಂಬ ಹೊಚ್ಕೊಳಕ್ಕಾಗಲಿಲ್ಲಪ್ಪ ಉಸುಲು ಕಟ್ಟೋಕ್ಕಾಗಂಗಿಲ್ಲ ಅಂದ್ರೆ ಒಂದು ಕುತ್ತಿಗೆ ಮಟ್ಟ ಹೊಚ್ಕೊರಿ. ಸ್ವಲ್ಪ ಕುತ್ತಿಗೆ ಮಟ್ಟ ಹೊಚ್ಕೊಂಡು ಹಿಂಗೆ ಎಲ್ಲ ಪೂರ್ತಿ ಪ್ಯಾಕ್ ಆಗ್ರಿ. ಆ ನೀರು ಹೋಗೋ ಮಟ್ಟನೂ ತಡ್ಕೊಬೇಕು, ನೀರು ಹೋಗ್ತಾ ಇರ್ಬೇಕು. ಹಂಗೆ ಅದು ಅದ್ರ ಮನುಷ್ಯಂದು ಒಳಗಿರುವಂಥದ್ದು ಈ ಚರ್ಮದೊಳಗೆ ಈ ದೇಹದೊಳಗೆ ಇರುವಂಥದ್ದು ಒಂದು ರೋಗ, ಅನೇಕ ರೋಗಗಳನ್ನು ಕಿತ್ತು ಹೊರಗೆ ತೊಗೊಂಬಂದು ಚೆಲ್ತೈತಿ. ಅದನ್ನು ಬೆವ್ರ ನೀರೊಳಗೆ ಎಳ್ಕೊತೈತಿ. ಅದು ಅಂಥದ್ದೊಂದು ಈ ಗಿಡಕ್ಕೆ ಶಕ್ತಿ ಐತಿ. ಭಾಳ ಜನಕ್ಕೆ ಗೊತ್ತೈತಿ, ಕೆಲವೊಂದು ಜನಕ್ಕೆ ಗೊತ್ತಿಲ್ಲ. ಅದ್ರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ, ಗೊತ್ತಿಲ್ಲದವ್ರಿಗೆ ಇದು ತಿಳಿಲಿ ಅಂತೇಳಿ ಹೇಳ್ತಾ ಇದ್ದೀನಿ. ಭಾಳ ಒಳ್ಳೆ ಗಿಡ ಇದು. ಮತ್ತು ಇದೇನು ಅಂತಿಂಥ ಗಿಡ ಅಲ್ಲ, ಭಾಳ ಇನ್ನೂ ಏನೇನೋ ಔಷಧ ಒಂದು ಗಾಯಕ್ಕಾಗಿ ಒಂದು ಗಾಯ ಆಗಿತ್ತಪ್ಪ ಅಂತಂದ್ರೆ ಆ ಗಾಯಕ್ಕೆ ಪುಡಿ ಹಾಕಿ ಕಟ್ರಿ, ಅದಕ್ಕೂ ಗಾಯ ದೌಡು ಮಾಸ್ಕೊಂಡು ಬರ್ತೈತಿ. ಮತ್ತು ಎಲ್ಲದಕ್ಕೂ ಭಾಳ ಅಂದ್ರೆ ಭಾಳ ಅನುಕೂಲ ಐತ್ರಿ. ನಿಮ್ಗೆಲ್ಲರಿಗೂ ಹೇಳೋಕೆ ಒಂದು ಇಷ್ಟಪಡ್ತೀನಿ. ಇದು ಭಾಳ ಅಂದ್ರೆ ಭಾಳ ಖುಷಿ ಪಡುವಂಥ ಇದು ಒಂದು ಗಿಡ ನೋಡ್ರಿ. ಈ ಗಿಡ ನಿಮ್ಗೆ ಹೇಳಿದ್ನಲ್ಲ, ಈಗ ಮೇಲೇರ್ ಲಿಂಗಪ್ಪಂದು ಮತ್ತು ಎಲ್ಲಮ್ಮಂದು ಆ ಕತಿ, ಅದರದಿಂದ ಎಲ್ಲೆಲ್ಲಿ ಎಲ್ಲಮ್ಮ ಹಿಂಗೆ ಓಡ್ಕೊತ ಹೋಗಿರ್ತಾಳ ತಿರ್ಕೊಂತ, ಅವರು ಹಿಂದಿನ ಕಾಲದಾಗ ದೇವ್ರ ಸೃಷ್ಟಿ ಒಳಗೆ ಮೇಲೇರ್ ಲಿಂಗಪ್ಪ ಬೆನ್ನತ್ತಿರ್ತಾನ, ಎಲ್ಲಮ್ಮ ಮುಂದೆ ಹೊಡ್ತಿರ್ತಾಳೆ ನಮ್ಮ ಅಣ್ಣ ಬಂದನ ಹೊಡ್ಯಾಕಂತೇಳಿ. ಆವಾಗ ಎಲ್ಲೆಲ್ಲಿ ಭಂಡಾರ ಉದುರಿ ಇರ್ತೈತಿ ನೆಲದ ಮೇಲೆ, ಆ ಭಂಡಾರದ ಕಲರ್ನ ಗಿಡ ಇದು ಹುಟ್ಟಿದ್ದು. ಎಲ್ಲಮ್ಮಂದು ಮತ್ತು ಮೇಲೇರ್ ಲಿಂಗಪ್ಪಂದು ಪವಾಡ ಐತೆ ಅಂತಲೇ ತಿಳ್ಕೊಬೋದು ಈ ಗಿಡದೊಳಗೆ. ಅದಕ್ಕೆ ನಿಮ್ಗೆ ಎಲ್ಲರಿಗೂ ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ಚಾನಲ್ ನಿಮ್ಗೆ ಲೈಕ್ ಅನಿಸಿದ್ರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ಮತ್ತು ನಿಮ್ಗೆ ಆ ವಿಡಿಯೋದ ಹತ್ತಿರ ಬಂದು ಇದು ಸ್ವಲ್ಪ ಟೊಂಗಿಗಳನ್ನು ಸ್ವಲ್ಪ ಹತ್ತಿರ ಹಿಡಿದು ತೋರಿಸ್ತೀನಿ. ನಿಮ್ಗೆ ಭಾಳಷ್ಟು ಸ್ವಲ್ಪ ಇದು ಕಾಣಲಿ ಅಂತೇಳಿ. ಇದು ನೋಡಿರಿ, ಹಿಂಗೈತಿ ಗಿಡ, ತಪ್ಪಲ ಹಿಂಗಿರ್ತೈತಿ. ಇದು ನೋಡ್ರಿ ಈ ಥರ ಕಾಯಿ ಆಗ್ತಾವೆ, ಇನ್ನೂ ಬೀಜ ಆಗಿಲ್ಲ ಇದಕ್ಕೆ. ಇದು ನೋಡ್ರಿ ಬೀಜ ಆಗಿಲ್ಲ. ಒಳ್ಳೆ ಗಿಡ. ಇದರಿಂದ ಎಷ್ಟೋ ಕಾಯಿಲೆಗಳು, ಮನುಷ್ಯನ ರೋಗ ಇದೆಲ್ಲ ವಾಸಿವಾಗ್ತವೆ. ಮತ್ತು ಕೆಲವೊಬ್ಬರು ಈ ಉಗಿ ಹಾಕ್ಕೊಳ್ಳೋ ಮುಂದೆ ಈ ಬೊಗಣಿ ಇಟ್ಕೊಂಡು ಬಿಸಿ ನೀರಿದ್ದು ಉಗಿ ಹಾಕ್ಕೊಳ್ಳೋ ಮುಂದೆ ತಡ್ಕೊಳಕ್ಕಾಗಂಗಿಲ್ಲ ಅಂತಾರಲ್ಲ, ತಡ್ಕೊಂಡ್ರೆ ಅದ್ರ ನೀರೆಲ್ಲ ಇಳಿದು ಭೂಮಿಗೆ ಬೀಳ್ಬೇಕು. ಆ ಥರ ಉಗಿ ಹಾಕ್ಕೋಬೇಕು. ಏನಾರ ಒಂದು ಯಾವುದೇ ಥರ ಹಾಕ್ಕೊಂಡ್ರೆ ಆಗೋದಿಲ್ಲ. ಇದಕ್ಕೆ ಮಾತ್ರ ಭಾಳ ಶಕ್ತಿ ಐತಿ. ಆ ಥರ ಮಾಡಿರಿ. ನಿಮ್ಗೆ ಜ್ವರ ಮತ್ತು ನೆಗಡಿ ಮತ್ತು ಮೈ ಒಳಗಿರುವಂಥ ಕಾಯಿಲೆ, ಒಳಗೆ ರೋಗ, ಈ ಮೈ ಒಳಗೆ ಈ ಮಾಂಸದೊಳಗೆ ಏನಾರ ಒಂದು ಕಾಯಿಲೆ ಸೇರ್ಕೊಂಡಿದ್ದು ಅದು ಕೂಡ ಹೊರಗೆ ಬೆವ್ರ ನೀರು ಒಳಗೆ ಕಿತ್ತು ಹೊರಗೆ ಹೋಗ್ತೈತಿ. ಇದನ್ನೆಲ್ಲ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಭಾಳ ಒಳ್ಳೆ ಗಿಡ, ಉಪಯೋಗ ಮಾಡಿರಿ. ಇದು ಖಂಡಿತ. ಮತ್ತು ಇದು ನಾವು ಸುಳ್ಳಂತೂ ಹೇಳೋಕೆ ಬರೋದಿಲ್ಲ. ಕೆಲವೊಬ್ಬರಿಗೆ ಎಲ್ಲರಿಗೂ ಗೊತ್ತೈತಿ, ಹಳ್ಳಿ ಜನಕ್ಕೆ ಕೆಲವರಿಗೆ ಗೊತ್ತೈತಿ, ಸಿಟಿ ಜನಕ್ಕೆ ಇದೆಲ್ಲ ಗೊತ್ತಿಲ್ಲ. ಇಂಥವೆಲ್ಲ ಔಷಧಿ ಉಪಯೋಗ ಮಾಡೋಂಥವು. ಇಂಥ ಔಷಧಿಗಳಿಗೂ ಉಪಯೋಗ ಮಾಡಬೇಕು ಅಂತಂದ್ರು ಸಾಕಷ್ಟು ಅದಾವೆ. ಮೊದಲು ಹಿಂದಿನ ಕಾಲದವರೆಲ್ಲ ಈ ಗುಳಿಗೆ ಔಷಧಿ ಇಂಜೆಕ್ಷನ್ ಯಾವ ಇದ್ದಿದ್ದಿಲ್ಲ. ಈಗೀಗ ಬಿಟ್ಟಾರೆ ಇವನ್ನೆಲ್ಲ. ಈಗ ಅನಿವಾರ್ಯ ಒಂದು ಟೈಮ್ ಆಸ್ಪತ್ರೆ ದೂರ ಐತಪ್ಪ, ನಮ್ಗೆ ಹೋಗೋಕ್ಕಾಗಿಲ್ಲ, ನಮ್ಗೆ ಗಾಯ ಭಾಳ ಆಗೈತಿ, ಸುಟ್ಕೊಂಡೇವಿ ಅಂತಂದ್ರೆ ಆ ಸುಟ್ಟ ಗಾಯಕ್ಕೆ ಪಟ ಎಲ್ಲಿದ್ದು ಹುಡುಕ್ರಿ, ಅಲ್ಲೇ ನಿಮ್ಮ ಊರು ಆಜುಬಾಜು ಸುತ್ತಮುತ್ತ ಈ ಎಲ್ಲಾರ ಹೊಲದ ದಂಡಿಗಾಗಲಿ, ರೋಡ್ನಾಗಾಗಲಿ, ಅಥವಾ ಒಂದು ಸಣ್ಣ ಪುಟ್ಟ ಅಡವಿಯಾಗ ಎಲ್ಲರೂ ಬೆಳೆದಿರ್ತೈತಿ. ಎಲ್ಲಿ ಒಂದು ಹೋಗೋದು ದಾರ್ಯಾಗ ಸಹಿತ ಸಿಗ್ತೈತಿ. ಇದು ಅದನ್ನು ತೊಗೊಂಬಂದು ಬಡ ಒಂದು ತೆವಿ ಒಳಗೆ ತಪ್ಪಲೆ ಎಲ್ಲ ಹರಿದಾಕಿ ಹುರಿದು ಒಂದು ಪೌಡ್ರ್ ಮಾಡಿ, ಆ ಪುಡಿ ಮಾಡಿ ಒಂದು ದಿನಕ್ಕೆ 3 ಸಲ ಉಪಯೋಗ ಮಾಡಿರಿ. ಬರೀ 3-4 ದಿನದಾಗ ಅಂದ್ರೆ ನಿಮ್ಮ ಗಾಯ ಎಲ್ಲ ಚೊಕ್ಕೊಂಡಿರ್ತೈತಿ. ಸುಮ್ಮನೆ ಹೋಗಿ ಬ್ಯಾಂಡೇಜ್ ಹಾಕಿ ಇವೆಲ್ಲ ಮಾಡ್ಕೊತ ಭಾಳಷ್ಟು ಕಷ್ಟಪಡಬೇಡ್ರಿ. ಭಾಳ ಉಪಯೋಗ ಮಾಡಿರಿ. ಜಲ್ದಿ ನಿಮ್ಮ ಗಾಯಗಳು ವಾಸಿವಾಗ್ತಂತ ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ.